ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಕರೆಯಲಾಗಿದ್ದ ಡಿನ್ನರ್ಗೆ ಕೆಲವರು ಬಾರದಿದ್ದಕ್ಕೆ ಬೇರೆ ಅರ್ಥ ಕಲ್ಪಿಸುವುದು ಬೇಡ. ನಮ್ಮ ಪಕ್ಷದಲ್ಲಿ ಯಾವುದೇ ಗೊಂದಲವಿಲ್ಲ ಅಂತ ಶಾಸಕ ಕೆಎಂ ಉದಯ್ ತಿಳಿಸಿದರು. ಮದ್ದೂರು ತಾಲೂಕಿನ ಹೊಸಕೆರೆ ಹಾಗೂ ಒಳಗೆರೆಹಳ್ಳಿ ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ನಂತರ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸೇರಿದಂತೆ ಬಹುತೇಕ ಸಚಿವರು ಹಾಗೂ ಪಕ್ಷದ ಶಾಸಕರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕರೆಯಲಾಗಿದ್ದ ಡಿನ್ನರ್ಗೆ ಬಂದಿದ್ದರು. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಸಚಿವ ರಾಜಣ್ಣ ಅವರು ತುರ್ತು ಕೆಲಸಗಳಿದ್ದರಿಂದ ಬಾರದಿದ್ದಕ್ಕೆ ಅವರಿಗೆ ಅದನ್ನೇ ದೊಡ್ಡದು ಮಾಡುವ ಹಾಗೆ ವಿರೋಧ ಪಕ್ಷದವರು ಅರ್ಥ ಕಲ್ಪಿಸಿದರು ಎಂದರು. ವಿರೋಧ ಪಕ್ಷದವರಿಗೆ ಮಾಡಲು ಕೆಲಸವಿಲ್ಲ, ನಾವೇನೇ ಮಾಡಿದರೂ ಟೀಕಿಸ್ತಾರೆ. ಉತ್ತಮ ಬಜೆಟ್ ನೀಡಿದ್ರು, ಹಲಾಲ್ ಬಜೆಟ್, ಮುಸ್ಲಿಂರ ಬಜೆಟ್ ಅಂತಾರೆ ಎಂದ ಅವರು, ಯಾಕೆ ಅವರು ಭಾರತೀಯರಲ್ಲವೇ ಅಂತ ಪ್ರಶ್ನಿಸಿದರು. ಈಗ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಮೀಟಿಂಗ್ ಆಗಲಿ, ಒಂದು ಔತಣಕೂಟ ಆಗಲಿ, ಒಂದು ಮದುವೆ ಸಮಾರಂಭ ಆಗಲಿ, 100% ಯಾರು ಕೂಡ ಭಾಗಿಯಾಗಿರಲ್ಲ. ಒಂದು ಫ್ಯೂ ಪರ್ಸೆಂಟು ಏನೋ ಅವ್ರಿಗೆ ಅನಿವಾರ್ಯ ಕಾರಣಗಳಲ್ಲಿ ಊರಲ್ಲಿರಲ್ಲ ಅಥವಾ ಇನ್ನೇನೋ ಇರ್ತದೆ. ಸೊ ಈ ಥರ ಸಮಸ್ಯೆಗಳಲ್ಲಿ ಯಾರು ಬಂದಿರಲ್ಲ. ಅದನ್ನೆಲ್ಲ ನೀವು ಬೇರೆ ಬೇರೆ ಥರ ಯೋಚನೆ ಮಾಡುವಂಥದ್ದು ಏನಿಲ್ಲ. ಆಲ್ಮೋಸ್ಟ್ ಆಲ್ CM ಆಗಿ ಎಲ್ಲರೂ ಕೂಡ ಬಂದಿದ್ರು. ಒಬ್ಬರಿಬ್ಬರು ತಪ್ಪಿಸ್ಕೊಳ್ಳೋದು ಅದು ಎಲ್ಲ ಕಾರ್ಯಕ್ರಮದಲ್ಲೂ ಸಾಮಾನ್ಯ. ಅದರ ಬಗ್ಗೆ ಏನು ವಿಶೇಷವಾಗಿ ಯೋಚನೆ ಮಾಡುವಂಥದ್ದಿಲ್ಲ. ಇವರು ಆರೋಪ ಮಾಡೋಕ್ಕೆ ಇರೋದು. ಯಾಕೆ ಅವ್ರು ಮುಸ್ಲಿಮರು ಅಂದರೆ ಏನು ಮನುಷ್ಯರಲ್ಲ? ಅವರು ಮನುಷ್ಯರೇ ಅಲ್ವಾ? ಬೇರೆ ಜನಕ್ಕೆ ಯಾಕೆ ಕೊಟ್ಟಿಲ್ಲ? ಎಲ್ಲ ಜನಕ್ಕೂ ಕೊಟ್ಟಿದ್ದಾರಲ್ಲ. 4,09,000 ಕೋಟಿ ಬಜೆಟಲ್ಲಿ ಎಲ್ಲ ಏನು ಮುಸ್ಲಿಮು ಕೊಟ್ಟಿಲ್ಲ ಅಲ್ವಾ? ಎಲ್ರಿಗೂ ಆದ್ಯತೆ ಕೊಟ್ಟಿದ್ದಾರೆ. ಅವರು ಒಂದು ಹಿಂದುಳಿದ ಜನಾಂಗದವರು, ಸೊ ಅವ್ರಿಗೂ ಅವಕಾಶ ಕೊಡಬೇಕಾಗ್ತದೆ. ಈ ವೇಳೆ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರಾದ ಚಿಕ್ಕಬೋರೇಗೌಡ, ಮುಖಂಡರಾದ ಸುನೀಲ್ ಕುಮಾರ್, ಗೋಪಿ, ರಘು, ನಿಂಗಪ್ಪ, ರಾಜು, ಶಂಕರೇಗೌಡ, ಐಶ್ವರ್ಯ, ಸತೀಶ್, ಉಮಾಶಂಕರ್, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಲಿಂಗರಾಜು, ರವಿ, ಜಯರಾಮು, HD ರವಿ ಸೇರಿದಂತೆ ಹಲವರು ಹಾಜರಿದ್ದರು.